ವರ್ಷ ನ್ಯೂಸ್ಗೆ ಸ್ವಾಗತ. ನಾನು ಶರಣಪ್ಪ. ಕೊಪ್ಪಳ ಜಿಲ್ಲಾ ತಾವರಿಗೆರೆ ಪಟ್ಟಣದ ತಾವರಿಗೆರೆ ಶಿಕ್ಷಕರ ತರಬೇತಿ ಸಂಸ್ಥೆಯಲ್ಲಿ 2023-24 ಸಾಲಿನ ಸ್ನೇಹ ಸಮ್ಮೇಳನ ಹಾಗೂ DLED ದ್ವಿತೀಯ ವರ್ಷದ ಪ್ರಶಿಕ್ಷಣಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭ ಮತ್ತು ಆಂತರಿಕ ಅಂಕಗಳ ಪರಿಶೀಲನೆ ನಡೆಯಿತು. ಪ್ರಥಮ ಹಾಗೂ ದ್ವಿತೀಯ ಪ್ರಶಿಕ್ಷಣಾರ್ಥಿಗಳು ಮಾಡಿದ ಕಾರ್ಯ ಚಟುವಟಿಕೆಗಳು ಮತ್ತು ಅವರಿಗೆ ನೀಡಿದ ಆಂತರಿಕ ಅಂಕಗಳ ಪರಿಶೀಲನೆಗಾಗಿ ಕೊಪ್ಪಳ ಜಿಲ್ಲೆಯ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ TBP ಮುಂಡ್ರಾಬಾದ್ ಸಮನ್ವಯ ಸಮಿತಿಯ ಸದಸ್ಯರ ತಂಡ ಬುಧವಾರ ತಾವರಿಗೆರೆ DED ಕಾಲೇಜಿಗೆ ಆಗಮಿಸಿ ಆಂತರಿಕ ಅಂಕಗಳ ಸಂಬಂಧಿಸಿದಂತೆ ತಂಡದ ಸದಸ್ಯರು ಪರಿಶೀಲನೆ ನಡೆಸಿದರು. ನಂತರದಲ್ಲಿ ಪ್ರಶಿಕ್ಷಣಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಿಸಿದಂತೆ ಇನ್ನಿತರ ಶೈಕ್ಷಣಿಕ ಚಟುವಟಿಕೆಗಳಿಗೆ ಸಂಬಂಧಿಸಿದಂತೆ ಹೆಚ್ಚಿನ ಮಾಹಿತಿಯನ್ನು ನೀಡಿದರು. ಈ ಸಂದರ್ಭದಲ್ಲಿ ಸಮನ್ವಯ ಸಮಿತಿಯ ಅಧ್ಯಕ್ಷರಾಗಿ ಶ್ರೀ ದೊಡ್ಡಬಸಪ್ಪ ನಿರ್ಲಿಕೇರಿ ಪ್ರಾಚಾರ್ಯರು, ಸಮನ್ವಯ ಸಮಿತಿಯ ಸದಸ್ಯರುಗಳಾಗಿ ಈ ಕೆಳಗಿನಂತೆ ಕಾಣಬಹುದಾಗಿದೆ: ಶ್ರೀಮತಿ ಮೈತ್ರಾದೇವಿ ರೆಡ್ಡಿಯರು ಹಿರಿಯ ಉಪನ್ಯಾಸಕರು, ಶ್ರೀ ಕಂಠಪ್ಪ ಕಡ್ಡಿಮನಿ ಹಿರಿಯ ಉಪನ್ಯಾಸಕರು, ಶ್ರೀ ಮಾಂತಪ್ಪರಳಿ ಉಪನ್ಯಾಸಕರು, ಶ್ರೀ RG ಅಂಬಿಗರ ಪ್ರಾಚಾರ್ಯರು ಹಾಗೂ ಕಾಲೇಜಿನ ಉಪನ್ಯಾಸಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಇಂದು ನಾನು ಎರಡನೇ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ವರ್ಷನೂ ಭಾಗಿಯಾಗಿದ್ದೆ, ಈ ವರ್ಷನೂ ಭಾಗಿಯಾಗಿದ್ದೆ. ಒಂದು, ನಾವು ಶಿಕ್ಷಕರ ವೃತ್ತಿಗೆ ಹೆಜ್ಜೆ ಪದಾರ್ಪಣೆ ಮಾಡಿದ್ದೀವಿ. ನಾವು ಇದ್ರ ಬಗ್ಗೆ ಹೆಮ್ಮೆ ಇರಬೇಕು. ನಾನು ಹೋದ ವರ್ಷನೂ ಹೇಳಿದ್ದೆ, ಈ ವರ್ಷ ಹೇಳಿದ್ದೆ. ಯಾಕಂದರೆ ಯಾವುದೇ ಒಂದು ವೃತ್ತಿಯನ್ನು ನಾವು ಆಯ್ಕೆ ಮಾಡ್ಕೋಬೇಕಂದ್ರೆ ಇಷ್ಟಪಟ್ಟು ಮಾಡಬೇಕು, ಕಷ್ಟದಿಂದ ಮಾಡಬಾರ್ದು. ಇದನ್ನು ನಾವು ವೃತ್ತಿ ಬರ್ಬೇಕಾದ್ರೆ ಭಾಳ ಇಷ್ಟಪಟ್ಟು ಬರಬೇಕು. ಅದರಲ್ಲೂ ಈ ಹುದ್ದೆ ಎಲ್ಲ ಹುದ್ದೆಗಿಂತ ಅತ್ಯಂತ ಗೌರವಯುತವಾದಂಥ ಹುದ್ದೆ, ಉನ್ನತ ಹುದ್ದೆ ಯಾವುದಂದ್ರೆ ಶಿಕ್ಷಕರು. ಹಾಗಾಗಿ ಈ ಹುದ್ದೆ ಬಗ್ಗೆ ನಮ್ಮ ನಮಗೆ ಪ್ರೀತಿ, ಕಾಳಜಿ ಮತ್ತು ಗೌರವ ಇರಬೇಕು. ಹಾಗಾಗಿ ಆ ಪ್ರೀತಿ ಗೌರವದಿಂದ ನಾವು ಇಲ್ಲಿ ಬರಬೇಕು. ಜೊತೆಗೆ ಯಾವುದೇ ರೀತಿಯ ಆರ್ಥಿಕ ಭದ್ರತೆಯಿಂದ ಬಯಸಿ ಬರೋದಿಲ್ಲ. ಯಾಕಂದರೆ ಶಿಕ್ಷಕ ವೃತ್ತಿಗಳು ಸ್ಯಾಲರಿ ಮೇಲೆ ಡಿಪೆಂಡ್ ಇರ್ತದೆ. ಇಲ್ಲಿ ನಾವು ಸಮಾಜ ಸೇವೆ ಮಾಡಬೇಕು, ಉನ್ನತವಾದ ಸಮಾಜ ಸೇವೆ ಮಾಡಬೇಕು. ಯಾಕಂದರೆ ನಾವು ಯಾವುದೋ ಒಂದು ಬೇರೆ ಕ್ಷೇತ್ರಕ್ಕೆ ಹೋದರೆ ಒಂದು ಕ್ಷೇತ್ರದಲ್ಲಿ ಮಾತ್ರ ಸಾಧನೆ ಮಾಡ್ತೀವಿ. ನಾವು ಶಿಕ್ಷಕ ವೃತ್ತಿಗೆ ಹೋದರೆ ಎಲ್ಲ ಕ್ಷೇತ್ರದಲ್ಲೂ ಸಾಧನೆ. ಯಾಕಂದರೆ ಎಲ್ಲ ಕ್ಷೇತ್ರದಲ್ಲೂ ಹೋಗುವಂಥ ಭಾವಿ ನಾಗರಿಕರನ್ನು ಸೃಷ್ಟಿ ಮಾಡುವಂಥದ್ದು, ಶ್ರೇಷ್ಠ ನಾಗರಿಕರನ್ನು ಸೃಷ್ಟಿ ಮಾಡುವಂಥ ಶಿಕ್ಷಕರು. ಹಾಗಾಗಿ ಈ ವೃತ್ತಿ ಬಹಳ ಪವಿತ್ರತೆಯಿಂದ ಕೂಡಿದೆ. ಅದಕ್ಕೆ ಯಾವುದೇ ರೀತಿಯ ಧಕ್ಕೆ ಬರದಂತೆ ಶಿಕ್ಷಕ ಹೇಗಿರ್ಬೇಕಾದ್ರೆ ನೈತಿಕತೆಯ ಮೇಲೆ ಅವನು ನೆಲೆ ನಿಂತಿರಬೇಕು. ಹಾಗಾಗಿ ಅವನನ್ನ ಸಮಾಜ ಎಲ್ಲರೂ ಗೌರವ ಕೊಡ್ತದೆ ಅಂತಂದ್ರೆ ಯಾಕೆ ಅಂತಂದ್ರೆ ಶಿಕ್ಷಕ ಅದು ಪವಿತ್ರವಾದ ಹುದ್ದೆ, ಮಾದರಿ. ಶಿಕ್ಷಕ ಮಾದರಿ. ಯಾವುದೇ ಒಬ್ಬ ವ್ಯಕ್ತಿಯನ್ನು ನಾವು ಆರಾಧಿಸ್ತೀವಿ ಅಂದ್ರೆ ಅವನು ಹೆಂಗಿರ್ತಾನೆ, ಅವನು ಹೇಳಿರ್ತಾ ನಡೀತಿರ್ತಾನೆ. ಯಾವುದೇ ನೀವು ರಾಜಕಾರಣಿ ತಗೊಳ್ರಿ, ಒಳ್ಳೆ ಸೂರ್ಯನಿಗಿಂತ ಪ್ರಕಾಶವಿರುವುದು, ಒಬ್ಬ ಗಾಳಿಗಿಂತ ವೇಗವಾಗಿರುವುದು ನಿಮ್ಮ ಮನಸ್ಸು. ಈ ಸೆಕೆಂಡ್ ಇಯರ್ 10th ಒಬ್ಬ ಹಂತದ ಮುಂದಕ್ಕೂ ಕೂಡ ಬರಂಗಿಲ್ಲ. ಆದರೆ ಈ BEd ಕಾಲೇಜಲ್ಲಿ ನಾನು ಒಂದು ವಿಶೇಷ ಏನಂತಂದ್ರೆ ಈ ಶಿಕ್ಷಣ ಬಿಟ್ಟು ಒಂದು ಸಂಭಾಷಣೆ ಆಗಿರ್ಬೋದು, ಭಾಷಣ ಆಗಿರ್ಬೋದು, ಮತ್ತು ನಿರೂಪಣೆ ಆಗಿರ್ಬೋದು, ಎಲ್ಲದರಲ್ಲೂ ಪಾರ್ಟಿಸಿಪೇಟ್ ಮಾಡ್ತಾರೆ ಈ ಮೇಡಮ್ ಸರ್. ಇದನ್ನ ಬಹಳ ಇಷ್ಟಪಟ್ಟೆ ನಾನು. ಅದನ್ನ ಮೇಲಾಗಿ ಅದನ್ನೇ ಕಲಿಬೇಕು. ಅದನ್ನ ಶಿಕ್ಷಕರು ಮತ್ತೆ ಸರ್ ಅವರು ನಮ್ಗೆ ಕೊಡ್ತಿದ್ದಾರೆ. ಅದು ನಮ್ಗೆ ಬಹಳ ಖುಷಿ. ನನಗದು ನಾವು ಓದ್ತೀವಿ, ಬರಿತೀವಿ, ನಮ್ಗೆ ಗೊತ್ತಿದೆ. ಮೇಡಮ್ ಅವರು ಅದಕ್ಕೂ ಜಾಸ್ತಿಯಾಗಿ ನಮ್ಗೆ ಒಂದು ನಮ್ಮಲ್ಲಿರುವಂಥ ಕೌಶಲ್ಯಗಳನ್ನ ಹೊರಗೆ ತರ್ತಾರೆ. ಅದು ಎಲ್ಲರೂ ಪುಣ್ಯವಂತರು ನಾವು. ಇಂತಹ ಒಂದು ನಾನು ನೋಡಿದಾಗೇನೆ ಇನ್ನ ಸೆಕೆಂಡ್ ಇಯರ್ ಅಲ್ಲಿ ಈ ತರ ಒಂದು ಶಿಕ್ಷಣ ಇತ್ತು.
ಇಲ್ಲಿರುವಂತಹ ಒಂದು ಶಿಕ್ಷಕರು ಒಂದು ಮೇಡಮ್ ಅವರು ಹೆಂಗೆ ನಮ್ಮ ಒಂದು ಕೌಶಲ್ಯಗಳನ್ನ ಗುರುತಿಸಿ ಹೊರಗಡೆ ತರ್ತಾರೆ. ಅಲ್ಲಿ ಸೆಕೆಂಡ್ ಇಯರ್ ಅಲ್ಲಿ ಕೂಡ ಹಾಗೆ ಇತ್ತು. ಬಟ್ ಡಿಗ್ರಿಯಲ್ಲಿ 10th ಅಲ್ಲಿ ಆ ತರದ ಸೌಲಭ್ಯ ಹಂಗ ಅದು ಕಲಿಸಿದ ಮೇಡಮ್ ನಾವು ಹೇಳೋದು ಕಲಿಸಿದ್ರೆ ನಾವು ಬಿಡಕ್ಕೆ ತಯಾರಿಲ್ಲ. ಅವರು ನಾನು ಗಟ್ಟಿ ಒಂದು ತಾಸು 1 ತಾಸು ಎಲ್ಲ ಒಂಥರ ಮನೆ ಕುಟುಂಬದಲ್ಲಿ ಅಕ್ಕ ತಮ್ಮ ಆಯಿತು, ಅಕ್ಕ ತಮ್ಮ ಅಣ್ಣ ಆಯಿತು, ಈ ಬಾಂಧವ್ಯ ಕಳ್ಕೊಳ್ಳೋದು ಒಂದು ದುಃಖದ ವಿಷಯ ಅಲ್ಲ. ಯಾಕಂದ್ರೆ ಒಬ್ರು ಯಾರೋ ಸೈಲೆಂಟ್ ಆಗಿರ್ತೀವಿ, ಎಲ್ಲರೂ ಬಂದು ಒಗ್ಗಟ್ಟಾಗಿ ಕೇಳ್ತಾರೆ ಅಣ್ಣ ಏನಾಯ್ತು, ಅಕ್ಕ ನಾವು ಅದಕ್ಕಲ್ವ ಏನಾಯ್ತಮ್ಮ ಏನಿಲ್ಲ ಅಂತ ಒಂದಿಷ್ಟು ಕೇಳ್ತಾರಲ್ಲ. ಈ ರೀತಿ ಮನೇಲಿ ಕೇಳೋಣ ಅಂತ ಹೇಳಿ ಎಷ್ಟು ದುಃಖ ಆಗುತ್ತೆ. ಮುಂದೆ ಇನ್ನೊಂದು ಹೆಜ್ಜೆ ಇದೆ. ಸಿಟಿ ಒಂದು ಬರೆದ್ರೆ ಸರ್ ಗುಣ ನನ್ನ ಗುಣ ಎಲ್ಲ ಬರ್ತೀನಿ, ಸರ್ ಭೇಟಿಯಾಗಿ ಹೋಗ್ತೀನಿ. ಇಂಥ ಸಂಸ್ಥೆ ಕಲಿತಿರೋದು ನಾವು ಬರೆದಿಲ್ಲ. ಆ ಕತೆ ಮುಖಾಂತರ ನಾವು ಹೇಳೋದು ಏನಂತಂದ್ರೆ, ನಾವು ಕಲಿತ ಶಾಲೆಗಳಾಗ 2 ಥರ ಮಕ್ಕಳು ಇರ್ತಾರೆ. ಜಾಣರು ಇರ್ತಾರೆ, ದಡ್ಡರು ಇರ್ತಾರೆ. ನಾವು ಜಾಣರನ್ನ ಹೇಳಿ ಬಿಂಬಿಸೋದು ಅಷ್ಟೇ ಅಲ್ಲ, ದಡ್ಡರನ್ನ ಜಾಣರನ್ನಾಗಿ ಮಾಡೋದು ಇಂಪಾರ್ಟೆಂಟ್. ಈ ರೀತಿ ಒಂದು ಮಕ್ಕಳಲ್ಲಿ ಮಕ್ಕಳಾಗಿ ಹೋಗಿ ನಾವು ಅವರನ್ನು ಸರಿದಾರಿಗೆ ತಂದು ಅವರ ಒಂದು ಉದ್ದೇಶ ಏನಿರ್ತದ ಅವರ ಉದ್ದೇಶಕ್ಕೆ ನಾವು ನೀರಾಗಬೇಕು, ನೆರಳಾಗಬೇಕು ಅನ್ನುವುದಷ್ಟೇ ನಮ್ಮ ಸಂಕಲ್ಪ ಆಗಬೇಕು ಅಂತ ಹೇಳ್ತಾ ಸೊ ಮಾತನಾಡಲಿಕ್ಕೆ ಇಲ್ಲಿ ಬಂದು ಮತ್ತೆ ನೋಡಿ ಅದೇ ಗೋಲ್ಡನ್ ಲೈಫ್ ನೀವೆಲ್ಲ ತುಂಬಾ ಸಹಕಾರ ಮಾಡಿದ್ದಾರೆ. ನಾವು ಯಾವಾಗ ಬಂದ್ರು ಅಂತಾನೆ ಎಲ್ಲ ತಂಗಿರಿಲ್ಲ ಇದೆಲ್ಲ ತಂಗಿ ನನಗೂ ಒಂದು ತಂಗಿ ಬೇಕಾಗಿತ್ತು. ನಾವು ಅಂತ ಅಷ್ಟು ಚೆನ್ನಾಗಿ ಎಲ್ಲರ ಜೊತೆ ನಾನು ಯಾವಾಗ ಆಮೇಲೆ ಒಳ್ಳೊಳ್ಳೆ ಫ್ರೆಂಡ್ಸ್ ಸಿಕ್ಕಿರೋದ್ರಿಂದ. ಆಮೇಲೆ ಈ ಕಾಲೇಜ್ ಬಗ್ಗೆ ಹೇಳ್ಬೇಕಂದ್ರೆ ನಾವು ರೆಗ್ಯುಲರ್ ಬರೋಲ್ಲ ಅಂತ ನಮ್ಗೆ ಯಾವತ್ತೂ ಅನಿಸೇ ಇಲ್ಲ. ಯಾಕಂದ್ರೆ ನನ್ಗೆ ಯಾವತ್ತೂ ಆ ಥರ ಸಪೋರ್ಟ್ ಮಾಡ್ತಾರೆ. ಏನಂತ ಯಾವಾಗಲೂ ಅಂತ ಇನ್ವೈಟ್ ಕೊಡ್ತಾರೆ. ನಾಳೆ ಇನ್ನೊಂದು ವಾರ ಬಿಟ್ಟು ಟೆಸ್ಟ್ ತಿಂಗಳು ಮುಂದಿನ ನಿಮ್ಮ ಮನೆಗೆ ಸಹ ಓದ್ಬೇಕು. ನಾನು ನೋಡ್ಕೊಂಡು ಓದ್ಕೊಂಡು ಟೆಸ್ಟ್ ಚೆನ್ನಾಗಿ ಬರೀರಿ. ಆಮೇಲೆ ಬಂದ ತಕ್ಷಣ ನಾವು ಬಂದಿರೋದು ಅವ್ರ ಮುಖದಲ್ಲಿ ಸಿಟ್ಟೇ ಬರ್ತಿಲ್ಲ. ನಮ್ಗೆ ಹೆಂಗಂತ ಬಂದೆ ಇಲ್ಲ ಓದ್ಕೊಂಡು ಇಲ್ಲ ಮಾಡಿ ಚೆನ್ನಾಗಿ ಮಾಡ್ತೀವಿ ಆ ಥರ ಸಪೋರ್ಟು. ಇನ್ನು ಸರ್ ಅವ್ರು ಒಂಥರ ತಂದೆ ಥರ ಸ್ಥಾನ ಕೊಟ್ಟು ಅವ್ರು ನಾನು ಏನಾಯ್ತು ಯಾವಾಗ ಬಂದ್ರು ಮಗಿಲಮ್ಮ ಮಾಡ್ಬೇಕಮ್ಮ ಓದ್ಬೇಕು ಅವರು. ಬಟ್ ನಾವು ಈ ಸದ್ಯದ ಬಗ್ಗೆ ಯೋಚನೆ ಮಾಡ್ತೀವಿ, ಭವಿಷ್ಯದ ಬಗ್ಗೆ ಭಾಳ ಯೋಚನೆ ಮಾಡ್ತೀವಿ. ಟಿ ಪಾಸ್ ಆಗಲಿ, ಮುಂದೆ ಜೀವನ ಇದೇ ರೀತಿ ಇರೋಂಗಿಲ್ಲ. ಮುಂದೆ ನೀವು ನಿಮ್ಮ ಕಾಲದಲ್ಲಿ ನೀವು ನಿಂತ್ಕೋಬೇಕು. ಇದು 1-2 ವರ್ಷ ಮಾತ್ರ ಅಲ್ಲ, ನಿಮ್ಮ ಜೀವನ ಪೂರ್ತಿ ಚೆನ್ನಾಗಿರ್ಬೇಕಂದ್ರೆ ಚೆನ್ನಾಗಿ ಓದಬೇಕು. ಚೆನ್ನಾಗಿ ನೀವು ನಿಮ್ಮ ಕಾಲದಲ್ಲಿ ನಿಂತ್ಕೊಂಡ್ರೆ ಹೆಂಗಿರುತ್ತೆ ಜೀವನ. ಅದು ಪ್ರತಿ ಸಲ ಬಂದಾಗ ಅವ್ರ ವ್ಯಕ್ತಿತ್ವನೇ ಬೇರೆ. ಅವ್ರು ನಮ್ಗೆ ಏನಂತ ಬರೀ ನಗಿಸ್ತಾರ ಅಂತ ಅಷ್ಟೇ ಅಲ್ಲ, ಅವ್ರು ಯಾವಾಗ ಇಂಟರ್ವ್ಯೂ ಯೋಚನೆ ಮಾಡ್ತಾರೆ ಅಂತ ನಾನು ಕಂಡಿರ್ತಕ್ಕಂಥ ಗುಣ ಅವರು. ಆಮೇಲೆ ಸುಜಾತ ಮೇಡಮ್ ಅವರಿಂದ ಭಾಳ ಅವ್ರ ಮೇಲೆ ಇಂಟ್ರೆಸ್ಟ್ ಆಗ್ತಿಲ್ಲ. ಅವ್ರು ನಾನು ಫಸ್ಟ್ ಯಾಕಪ್ಪ ಆಪ್ಷನಲ್ ಕನ್ನಡ ಮಾಡಲಿಲ್ಲ, ಕನ್ನಡ ಟೀಚರ್ ಬೇರೆ ಒಂದೊಂದು ಬೇರೆ ಇರುತ್ತೆ. ಬರೀ ಇಂಗ್ಲೀಷ್ ವ್ಯಾಲ್ಯೂ ಕೂಡ ಈ ಜಗತ್ತಲ್ಲಿ ಕನ್ನಡಕ್ಕೂ ವ್ಯಾಲ್ಯೂ ಇಲ್ಲ. ಈ ಮೇಡಮ್ ನೋಡಿದ್ರೆ ಭಾಳ ಗೊತ್ತಾಯ್ತು. ಯಾಕಂದ್ರೆ ಈಗ ಸ್ಪರ್ಧಾತ್ಮಕ ಬರೀ ಇಂಗ್ಲೀಷ್ ಎಲ್ಲೋ ಕನ್ನಡ ಕಲಿತೀವಿ ಅಂತ ಹೇಳ್ಬೋದು. ಅದಕ್ಕಾಗ ಕನ್ನಡದ ಹಿನ್ನೆಲೆ ಏನೈತಿ, ಆ ಕನ್ನಡ ಎಷ್ಟೆಲ್ಲ ಸಾಹಿತ್ಯ ಒಳಗೊಂಡೈತಿ, ಅದು ನಾವು ಕೇವಲ ನಮ್ಮ ಭಾಷೆ ನಾವು ಕ್ಲಿಯರಾಗಿ ಕಾಣಬಾರ್ದು ಅಂತ ಎಲ್ಲವನ್ನ ಹೇಳ್ಕೊಡ್ತಾರಲ್ಲ. ಅವಾಗ ನನಗೆ ಭಾಳ ಇಷ್ಟ ಆಯ್ತು. ಅವ್ರು ದಿನಕರ ದೇಸಾಯಿ ಅವರು ಒಂದು ಮಾತು ಹೇಳ್ತಾರೆ. ನಾನು ಆಕ್ಚುಲಿ ಇಂಜಿನಿಯರಿಂಗ್ ಮಾಡಿದೆ. ನಾನು ಬಿಟೆಕ್ ಆಗಿದ್ದು ಇಲ್ಲಿ ಬೆಂಗಳೂರು ಟಾಪ್ ಕಾಲೇಜ್ ಇಂಜಿನಿಯರಿಂಗ್. ನಾನು ಸ್ವಲ್ಪ ದುಡ್ಡಿನ ಸಮಸ್ಯೆ ಬಂದು ಅಲ್ಲಿಂದ ಡ್ರಾಪ್ ಔಟ್ ಆಗಿ ಸೆಕೆಂಡ್ PUC ಸೈನ್ಸ್ ಮೇಲೆ DED ಮಾಡಿದೆ. ನಾನು ಬಂದ ತಕ್ಷಣ ಸರ್ ಫಸ್ಟ್ ನೋಡಿದೆ ಸಂಗಪ್ ಸರ್ನ. ಅವ್ರು ಬಂದ ತಕ್ಷಣ ನನ್ನ ಬಗ್ಗೆ ಏನು ಅನ್ಕೊಂಡ್ರು ಅಂದ್ರೆ ನನಗೆ ಫೀಲ್ ಆಯ್ತು, ಅಯ್ಯೋ ಸೈನ್ಸ್ ಹುಡುಗ ಬಂದಿದ್ದಾನೆ, ಭಾರಿ ಏನಾದರೂ ಒಂದು ಅಚೀವ್ಮೆಂಟ್ ಮಾಡ್ಕೊಂಡ್ಬಿಡಪ್ಪ ಅಂತ. ಆದರೆ ಅನಿವಾರ್ಯ ಕಾರಣಗಳಿಂದ ನನಗೆ ರೆಗ್ಯುಲರ್ ಆಗಿ ಬರೋದಾಗಿ ನಾನು ಬಂದಿರೋದ ಒಂದು 6 to 7 ಟೈಮ್ಸ್ ಬಂದಿರೋದು 2 years ಒಳಗೆ. ಅದು ಬಿಟ್ಟರೆ ಒಂದು 6 days ಎಕ್ಸಾಮ್ ಅವ್ರನ್ನ ಏನು ಅವ್ರೇನು ಎಕ್ಸ್ಪೆಕ್ಟೇಷನ್ ಇರ್ತಲ್ಲ ಅದನ್ನ ನಾನು ರೀಚ್ ಮಾಡೋಕ್ಕಾಗಿಲ್ಲ ಅಂತ ನನ್ನ ಅನಿವಾರ್ಯ ಕಾರಣಗಳಿಂದ ನಾನು ಬರೋಕ್ಕಾಗಿಲ್ಲ. ನೆಕ್ಸ್ಟ್ DED ನನಗೆ DED ಆಗಿ ಟೀಚರ್ ಆಗ್ಬೇಕನ್ನೋದು ನನ್ನ ಬಗ್ಗೆ ನಾನು ಟೀಚರ್ ಆಗ್ಬೇಕನ್ನೋದು ನನಗೆ DED ಮುಗಿದ್ರೆ ಆ ಒಂದು ಕೋರ್ಸ್ ಮುಗಿದ್ರೆ ಸಾಕು. ಅದರಿಂದ ಏನಾದ್ರು ಮಾಡ್ಕೊಂತ ಕೋರ್ಸ್ ದುಃಖದ ವಿಷಯ ಇದೆ. ನಾವು ಆ ಸೆಕೆಂಡ್ ಇಯರ್ ನೋಡಿ ಏನು ಕಲಿಬೇಕು
ಯಾರಿಗೂ ಇದು ಮಾಡಬಾರ್ದು. ಎಲ್ಲರೂ ನಮ್ಮವರೇ, ಅವರು ಕಲಿಯಕ್ಕೆ ಬಂದಿದ್ದಾರೆ ಅಂತ ತಿಳ್ಕೊಂಡು ಬಹಳ ಅವ್ರಕ್ಕಿಂತಲೂ ಚೆನ್ನಾಗಿರೋದನ್ನ ನನ್ನ ಜೀವನ ಪೂರ್ತಿ ಮರೆಯಕ್ಕಾಗಲ್ಲ. ಪ್ರತಿಯೊಂದು ನೋವು ನೆಲಗಳು ಎಲ್ಲರ ಥರ ಇದೇ ರೀತಿ ಯಾರೇ ಆಗಲಿ ಮುಂದೆ ಸೆಕೆಂಡ್ ಇಯರ್ ಥರ ಕೋಪ ಆಗಿನ ಪೂರ್ತಿ ಇರುತ್ತೆ. ಅದನ್ನ ಯಾರು ಮನಸ್ಸಿಗೆ ಇಟ್ಕೊಬಾರ್ದು. ಕೋಪ ಇನ್ನೊಬ್ರು ಹೇಳಿದ್ದು ಅದು ಇದು ಆಗಿನ ಕ್ಷಣಕ್ಕಷ್ಟೇ. ಯಾವಾಗಲೂ ನಮಗೆ ಮುಂದೆ ನೆನಪಿಡೋದು ನಾವು ಒಳ್ಳೆ ಕ್ಷಣಗಳು ಏನು ಕಳೆದಿರ್ತೀವಲ್ಲ ಅವಷ್ಟೇ